ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿಮಾನ ಹೊಂದಿರುವಂಥ ಇಂಡಿಗೋ ಕಂಪನಿ ಹೊಸದಾಗಿ ಬೋಯಿಂಗ್ 787 ಡ್ರೀಮ್ ಲೈನರ್ನ ಫ್ಲೈಟ್ನ ಲಾಂಚ್ ಮಾಡಿದೆ. ಅದು ಡೊಮೆಸ್ಟಿಕಲ್ಲಿ ಸರ್ವಿಸ್ ಕೊಡ್ತಾ ಇಲ್ಲ, ಅದು ಇಂಟರ್ನ್ಯಾಷನಲ್ ಫ್ಲೈಟು. ಮುಂಬೈಯಿಂದ ಆಮ್ಸ್ಟರ್ಡಮ್ಗೆ ಸರ್ವಿಸ್ನ ನೀಡ್ತಾ ಇದೆ. ಏನಂತ ಅಂದರೆ, ಈಗ ನಾರ್ಮಲ್ ಆಗಿ ಇಂಡಿಗೋ ಫ್ಲೈಟ್ಸ್ ಎಲ್ಲ 3x2 ಸೀಟ್ಸ್ ಇರುತ್ತೆ. ಅಂದರೆ ಒಂದು ಕಡೆ 3 ಸೀಟ್ಸ್, ಇನ್ನೊಂದು ಕಡೆ 3 ಸೀಟ್ಸ್ ಇರುತ್ತೆ. ಇದು ದೊಡ್ಡ ದೊಡ್ಡ ಅಂದರೆ ದೊಡ್ಡ ಬಾಡಿ ಇರೋವಂಥ ಒಂದು ಫ್ಲೈಟು. ಒಂದು ಕಡೆ 3 ಸೀಟ್ಸ್, ಮತ್ತು ಮಧ್ಯ 3 ಸೀಟು, ಮತ್ತು ಇನ್ನೊಂದು ಕಡೆ 3 ಸೀಟು. ಆ ಥರ 3x3 ಆ ಥರ ಇರೋವಂಥ ಫ್ಲೈಟ್ ಇದು. ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ, ಇದರಲ್ಲಿ ಈಗ ನಾರ್ಮಲ್ ಆಗಿ ಇಂಡಿಗೋ ಫ್ಲೈಟ್ಸ್ ಅಂತ ಅಂದಮೇಲೆ ಲೈಟ್ ಮೀಲ್ ಕೊಡ್ತಾರೆ, ಅದು ಕೂಡ ಪೇ ಮಾಡಿದ್ರೆ. ಆದರೆ ಇದರಲ್ಲಿ ಲೈಟ್ ಮೀಲ್ಸ್ ಅದರಲ್ಲೂ ಪೇ ಮಾಡಬೇಕು. ಆದರೆ ಚಿಕ್ಕ ಚಿಕ್ಕ ಫ್ಲೈಟ್ಸ್ಗಳಿಗೆ ಹೋಲಿಸಿದ್ರೆ ಅದರಲ್ಲಿ ಯಾವುದೇ ಥರ ಸ್ಕ್ರೀನ್ ಇರೋದಿಲ್ಲ, ಆಮೇಲೆ ಚಾರ್ಜಿಂಗ್ ಪೋರ್ಟ್ ಇರೋದಿಲ್ಲ. ಇದರಲ್ಲಿ ಸ್ಕ್ರೀನು ಮತ್ತು ಚಾರ್ಜಿಂಗ್ ಪೋರ್ಟ್ನ ಅವೈಲೇಬಲ್ ಇದೆ, ಅಂದರೆ ಕೊಡ್ತಾ ಇದ್ದಾರೆ. ಅದಾದಮೇಲೆ ಇದು ಹೊಸದಾಗಿ ಲಾಂಚ್ ಮಾಡಿರೋವಂಥದ್ದು ಒಂದೇ ಫ್ಲೈಟ್ ಇರೋದು, ಅದು ಮುಂಬೈಯಿಂದ ಆಮ್ಸ್ಟರ್ಡಮ್ಗೆ ಇದೆ. ಅದು ಇಂಟರ್ನ್ಯಾಷನಲ್ ಫ್ಲೈಟು. ಡೊಮೆಸ್ಟಿಕ್ಕಲ್ಲಿ ಈ ಥರ ಫ್ಲೈಟ್ನ ಬಿಡೋದಿಲ್ಲ. ನೋಡ್ಬೋದು, ಮುಂದೆ ಏನಾದರೂ ಬಿಡ್ಬೋದು. ಆದರೆ ಸದ್ಯಕ್ಕೆ ಒಂದು ತುಂಬ ಚೆನ್ನಾಗಿರೋವಂಥ ಫ್ಲೈಟ್. ಅದು ಬಿಟ್ಟ ಮೇಲೆ ಬೋಯಿಂಗ್ 777 ಫ್ಲೈಟ್ ಹೇಳಿದ್ದಾವೆ, ಅವು ಸರ್ವಿಸ್ ನೀಡ್ತಾ ಇದ್ದಾವೆ. ಅದು ಬಿಟ್ಟ ಮೇಲೆ ಇದೊಂದು ಸ್ಪೆಷಲ್ ಆಗಿ ಇರೋವಂಥ ಫ್ಲೈಟ್ಸ್ ಅಂದರೆ ಇಂಡಿಗೋ ಕಂಪ್ನಿಲಿ ಡ್ರೀಮ್ ಲೈನರ್ ಬೋಯಿಂಗ್ 787 ಇದೊಂದು ಸ್ಪೆಷಲ್. ಇದಿಷ್ಟು ಇಂಡಿಗೋ ಕಂಪನಿ ಲಾಂಚ್ ಮಾಡಿರೋ ಅಂಥ ಬೋಯಿಂಗ್ 787 ಡ್ರೀಮ್ ಲೈನರ್. ಇದು ಜುಲೈ 2ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಈ ತಿಂಗಳಿಂದನೇ. ಇದು ಡ್ರೀಮ್ ಲೈನರ್ನ ಬಗ್ಗೆ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಅಂತಂದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ.